ಅತೃಪ್ತರು, ದುಡ್ಡು ಸಿಗಲಾರಂಥ ಎಮ್ ಎಲ್ ಎಗಳು. ಇವತ್ತು ಆ ಎಮ್ ಎಲ್ ಎ 5 ವರ್ಷ ಕೋಟ್ಯಾಧೀಶ ಹಂಗೆ ಆಗ್ತಾನೆ ಅನ್ನೋದು ನಮ್ಗೆ ಉತ್ತರ ಹುಡುಕ್ಬೇಕಾಗಿದ್ದೀವ. ಇದನ್ನು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಸಹಜವಾಗಿ ಇಂಡೈರೆಕ್ಟ್ ಇರ್ತಾವೆ, ಕೈ ಹಸ್ತಗಳು ಇರ್ತಾವೆ, ಅಲ್ಲಿ ಕುರಿತಂಥ ಅಧಿಕಾರಿಗಳು ಕೊಡದಿದ್ದವ್ರು ಮಾಡೋದು ಅಧಿಕಾರಿಯಾಗಿ. ಅಧಿಕಾರಿಗಳು ಇವ್ರಿಗೂ ಪರ್ಸೆಂಟ್ ಕೊಟ್ಟು ನಾವು ಪರ್ಸೆಂಟ್ ತೊಗೊಂಡ ಇಲ್ಲಿ ಮೆರಿಟ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಭವಿಷ್ಯ ಹಾಳು ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ. ಇದನ್ನು ಪ್ರೂವ್ ಮಾಡಿ ನೀವದನ್ನು ತೋರಿಸಿ ನಾನು ಆ್ಯಕ್ಷನ್ ತೋರಿಸಿ ಕೃಷ್ಣ ಬೈರೇಗೌಡರು ಹೇಳುವಂಥದ್ದು ಜವಾಬ್ದಾರಿತ ಮಾತಲ್ಲ. ನಿಮ್ಮ ಇಂಟೆಲಿಜೆನ್ಸ್ಗಳು ಏನು ಮಾಡ್ತಾ ಇದ್ದಾವೆ, ವೋಟರ್ ಆಗಮೇಷನ್ ಪ್ರಕಾರ ನೀವು ಎಲ್ಲ ಎಸ್ಟಾಬ್ಲಿಷ್ ಮಾಡಿದ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ ಇವೆಲ್ಲ ಯಾಕೆ ನಡೀತಾ ಇದ್ದಾವೆ? ಸುಮ್ಮನೆ ಆರೋಪ ಮಾಡ್ತಾರೆ. ಏನು ಕಾರಣ ಆರೋಪ ಮಾಡ್ತಾರೆ? ಇದು 1 ವರ್ಷದಲ್ಲ, UPSC ಮೇಲೆ ಯಾಕೆ ಮಾಡೋದ್ರ ಮೇಲೆ ನಡಕೊಂಡು ಸ್ವಲ್ಪ ಬಂದು ಹೇಳಿ ನಿಮಗೆ. ಅದು ಬಿಟ್ಟರೆ ಇಲ್ಲ ವೋಟರ್ ಬಂದು ಪಾಪ ಸಮಿತಿ ಅವರು ಇದು ಮಾಡಿದ್ರು, ಕೊಟ್ಟರು, ಹೋದರು. ಅದು ಪ್ರಾಮಾಣಿಕವಾಗಿ ಇರಬೇಕು ಅಂತ ಐತಿ. ಅದು ತಪ್ಪಿದ್ರೆ ಏನು ಶಿಕ್ಷೆ ಐತಿ? ಶಿಕ್ಷೆ ಆಗಬೇಕಲ್ರವ್ರಿಗೆ, ತಪ್ಪು ಮಾಡಿದವ್ರಿಗೆ. ಇಷ್ಟು ದುಡ್ಡು ತೊಗೊಳೋದು ಆರೋಪ ಮಾಡ್ತಾಯಿದ್ದಾರೆ. ಕಡೆಗೆ ಅವ್ರು ಯಾರು ಆರೋಪ ಮಾಡ್ತಾರೆ ಅವ್ರನ್ನ ತೊಗೊಂಡು ಕೋರ್ಟ್ಗೆ ಹಾಕಿ ತನಿಖೆ ಮಾಡಿ, ಸುಳ್ಳಾದ್ರೆ ಯಾರು ಆರೋಪ ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗಲಿ, ಖರೆ ಆದರೆ ಯಾರು ಅಧಿಕಾರಿಗಳಿದ್ದಾರೆ ಮನೆಗೆ ಕಳಿಸ್ರಿ, ಅವ್ರಿಗೆ ಲಾಸ್ ಅದು ತುಂಬಿಸ್ಕೊಡುವಂಥದ್ದು ಮಾಡಿರಿ. ಮತ್ತು ಹಗರಗಳು ಹೆಂಗದು? ಮತ್ತು PS ಅದು ಏನು ಮಾಡಿದ್ರು ಇಲ್ಲಿವರೆಗೆ? ಅಲ್ಲೇ ಮೇಲೆ ಹೆಡ್ಡಿದ್ದಂಥವ ಏನಪ್ಪ DIGನೂ ಯಾರು ಅವರು ಬಂದಿದ್ರು ಹಿಂದಿನ ಸೆಲೆಕ್ಷನ್ದಲ್ಲಿ PSIಗಳನ್ನ. ಅವ್ರಿಗೆ ಶಿಕ್ಷೆ ಕೊಟ್ಟರೆ ಮನೆಗೆ ಕಳಿಸಿದ್ರೆ ಎಷ್ಟು ಮಂದಿಗೆ ಆದಪ್ಪ ಅದು? ಮತ್ತು ಅವ್ರು ತಪ್ಪಿಸ್ಕೊಂಡು ಎಲ್ಲೋ ಬಂದು ಸೇರಿರ್ತಾರೆ ಒಳಗೆ. ಲೋಕಾಯುಕ್ತರು ಪ್ರತಿ ತಿಂಗಳಾದ್ರೆ 1-2 ನಿಶ್ಚಿತ ಮಾಡಿರ್ತಾರೆ. ಅಧಿಕಾರಿ ಹಿಡಿದಿರ್ತಾರೆ, ದುಡ್ಡು ತಿಂದಾರಪ್ಪ ಅಂತ ಹೇಳ್ತಾರೆ, ಹೆಲ್ಲೆಲ್ಲಾಗಿ ಕೊಡ್ತಾರೆ. ಕೊಟ್ಟರು ಎಷ್ಟು ಮಂದಿ ಶಿಕ್ಷೆ ಆಗ್ಯದ? ಹಾಗೆ KPSCಯಲ್ಲಿ ಆಗಿಲ್ಲ. ಬರೀ ಇಂಪೀಚ್ಮೆಂಟ್ ಮಾಡಿರಿ, ಬೈರಿ, ಮಾಡಿರಿ, ವಾಗ್ದಂಡನೆ